ದೇವರು ಕಣ್ಣು ಕೊಟ್ಟರೂ ವಯೋಸಹಜ ಕಾರಣದಿಂದ ಅದೆಷ್ಟೋ ಜನ ಕಣ್ಣು ಕಾಣದೆ ಪ್ರಪಂಚ ನೋಡಲಾರದೆ ಪರಿತಪಿಸುತ್ತಾರೆ. ಅಂತಹವರ ಬಾಳಿಗೆ ಜೈನ್ ಮಿಷನ್ ಆಸ್ಪತ್ರೆ ಆಶಾ ಜ್ಯೋತಿಯಾಗಿದ್ದು, ದೂರದ ರಾಜಸ್ಥಾನದಂತಹ ಮರುಭೂಮಿಯಂತಹ ಪ್ರದೇಶದಲ್ಲೂ 1374 ಮಂದಿಗೆ ಯಶಸ್ವಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡುವ ಮೂಲಕ ಅಂಧರ ಬಾಳಿಗೆ ಬೆಳಕಾಗಿದೆ. ಈ ಕುರಿತು ಒಂದು ವರದಿ. ಜೈನ್ ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಮತ್ತು ಪ್ರಾಜೆಕ್ಟ್ ದೃಷ್ಟಿ ನೇತೃತ್ವದಲ್ಲಿ ಪ್ರತಿ ವರ್ಷ ದೇಶದ ಅತ್ಯಂತ ಹಿಂದುಳಿದ ರಾಜಸ್ಥಾನದ ಕೆಲವು ಜಿಲ್ಲೆಗಳಲ್ಲಿ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಮಾನವೀಯ ಅನುಕಂಪದೊಂದಿಗೆ ಆಯೋಜನೆ ಮಾಡಿಕೊಂಡು ಬರಲಾಗ್ತಿದೆ. ಭಗವಂತ ಕಣ್ಣು ಕೊಟ್ಟರೂ ಸಹ ವಯೋಸಹಜವಾಗಿ ಕಣ್ಣಿನ ಪೊರೆ ಬಂದು ಹಾಗೂ ನಾನಾ ಕಾರಣಗಳಿಂದ ಹಲವರು ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡು ಕತ್ತಲಿನಲ್ಲೇ ಬದುಕು ಸಾಗಿಸುತ್ತಾರೆ. ಇದಕ್ಕೆ ತಿಲಾಂಜಲಿ ಹಾಡಿ ಅಂಧರ ಬಾಳಿನಲ್ಲೂ ಬೆಳಕನ್ನ ಕಾಣಬೇಕು ಎಂಬ ದೃಷ್ಟಿಯಿಂದ ಜೈನ್ ಮಿಷನ್ ಆಸ್ಪತ್ರೆ ಹಲವರ ಸಹಕಾರದೊಂದಿಗೆ ನಿರಂತರವಾಗಿ ನೇತ್ರ ತಪಾಸಣಾ ಶಿಬಿರಗಳನ್ನು ನಡೆಸಿಕೊಂಡು ಬಂದಿದ್ದು, ರಾಜಸ್ಥಾನದ ಪಾಲಿ, ಜಲೋರಿ ಜಿಲ್ಲೆಗಳಲ್ಲಿ ಒಟ್ಟು 13 ಕ್ಯಾಂಪ್ಗಳನ್ನು ಆಯೋಜಿಸಿ 10,339 ಮಂದಿಗೆ ನೇತ್ರ ತಪಾಸಣೆ ನಡೆಸಿ ಅದರಲ್ಲಿ 1,374 ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದು, 4,924 ಮಂದಿಗೆ ಕನ್ನಡಕಗಳನ್ನು ವಿತರಿಸಲಾಗಿದೆ. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ 4 ಲಕ್ಷಕ್ಕೂ ಅಧಿಕ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿರುವ ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ಸೋಲಂಕಿ ಹಾಗೂ ವೈದ್ಯರ ತಂಡ ಈ ಶಿಬಿರವನ್ನು ಆಯೋಜಿಸಿದ್ದು, ಈ ಶಿಬಿರದಲ್ಲಿ ನೇತ್ರ ತಜ್ಞರಾದ ಡಾಕ್ಟರ್ ಸುಂದರಂ, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಸರಿಕಾ, ಸುರೇಶ್ ಜೈನ್, ರಾಕೇಶ್ ಜೈನ್, ರಮೇಶ್ ಜೈನ್, ಕೋದಂಡರಾಮ್ ಮುಂತಾದವರ ತಂಡ 1 ವಾರ ಕಾಲ ರಾಜಸ್ಥಾನದಲ್ಲಿ ಬೀಡು ಬಿಟ್ಟು ಯಶಸ್ವಿಯಾಗಿ ಶಿಬಿರವನ್ನು ಆಯೋಜಿಸಿದ್ದು, ಕಣ್ಣಿನ ದೃಷ್ಟಿ ಪಡೆದಂತಹ ಫಲಾನುಭವಿಗಳು ಈ ಸೇವೆಗೆ ಧನ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.